ಹಾಯ್ ಲವೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಂಡೇ ಬೆಂಗಳೂರಲ್ಲಿ ಇರುವಂತಹ ರಂಗೋಲಿ ಗಾರ್ಡನ್ಗೆ ಹೋಗಿದ್ವಿ. ಈ ರಂಗೋಲಿ ಗಾರ್ಡನ್ ಜಕ್ಕೂರು ರಾಚೇನಹಳ್ಳಿ ಲೇಕ್ ಹತ್ರ ಬರುತ್ತೆ. 2 ವೀಲರಲ್ಲಿ ಹೋಗಿರೋದ್ರಿಂದ ಗೇಟ್ ನಂಬರ್ 2 ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ. ಈ ರಂಗೋಲಿ ಗಾರ್ಡನ್ ಮಕ್ಕಳಿಗೆ ಹಳ್ಳಿ ಸೊಗಡಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಒಕೇಶನ್ ಅಂತಲೇ ಹೇಳ್ಬೋದು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಅಡಲ್ಟ್ಸ್ಗೆ 200 ಮತ್ತು ಮಕ್ಕಳಿಗೆ 100 ಚಾರ್ಜ್ ಮಾಡಿದರು. ಇಲ್ಲಿ ಕೆಲವೊಂದು ನಿಬಂಧನೆಗಳಿವೆ. ಪೆಟ್ ಅಲೋ ಇಲ್ಲ ಮತ್ತು ಹೊರಗಿನ ಫುಡ್ ಕೂಡ ಅಲೋ ಇಲ್ಲ. ಆಲ್ಕೋಹಾಲ್, ಸ್ಮೋಕು, ಸ್ಕಲ್ಪ್ಚರ್ನ ಮುಟ್ಟೋ ಹಾಗಿಲ್ಲ. ಮತ್ತು ಕ್ಯಾಮರಾ DSLR ಕ್ಯಾಮರಾಗಳಿಗೆ ಅಲೋ ಇದೆ, ಬಟ್ 500 ಚಾರ್ಜ್ ಮಾಡ್ತಾರಂತೆ. ಎಲ್ಲಿದೆ ಕುರಿ ಮೇಕೆ ಎಲ್ಲ? ಇಲ್ಲಿದೆ ತೋರಿಸಿ ತೋರಿಸಿ. ಎಲ್ಲೋಡಿ ಅಲ್ಲಿ ಅದೇ ಪಪ್ಪು ಅಲ್ಲಿದೆ ನೋಡಿ. ಎಂಟ್ರೆನ್ಸಲ್ಲಿ ಈ ಥರ ಒಂದು ಟ್ಯಾಗ್ ಹಾಕ್ತಾರೆ. ನನ್ನ ಮಗನ ಮುಖ ನೋಡಿ ಅವ್ನಿಗೆ ಹಾಕಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡ. ಚಿಕ್ಕ ಮಕ್ಳಿಗಿಲ್ಲ ಅಂತ ಹೇಳಿದ್ರು. ಸೊ ನನ್ನ ಟ್ಯಾಗ್ನೇ ಹಾಕಿದ ಮೇಲೆ ಆಮೇಲೆ ಖುಷಿ ಆಯಿತು ಅವನಿಗೆ. ಇಲ್ಲಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಎಲ್ಲ ಥರದ ರೂಪದಲ್ಲಿ ನ್ಯಾಚುರಲ್ ಆಗಿ ಮರುಸ್ಥಾಪನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಎಲ್ಲ ಥರದ ಮನೆತನಗಳನ್ನು, ಆಗಿನ ಕಾಲದ ಹಳ್ಳಿ ಜೀವನ ಶೈಲಿ ಹೇಗಿತ್ತು ಅಂತ ಸ್ಕಲ್ಪ್ಚರ್ ಮೂಲಕ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಚಿಕ್ಕು ತಾತ ಕೂತ್ಕೊಂಡಿದ್ದಾರೆ. ಬರೀ ನೋಡೋದಷ್ಟೇ ಅಲ್ಲ, ಅಲ್ಲಿನ ಪ್ರಸ್ತುತ ವಾಸ್ತವವನ್ನು ಈ ಥರ ಬೋರ್ಡಲ್ಲಿ ಡಿಸ್ಕ್ರೈಬ್ ಮಾಡಿ ಹಾಕಿದ್ದಾರೆ. ಇದರಿಂದ ಅನ್ಯ ಭಾಷಿಗರು ಕೂಡ ಓದಿ ತಿಳ್ಕೊಬೋದು. ನನಗೆ ಇಲ್ಲಿ ಪ್ರಮುಖವಾಗಿ ತಾಯಿ ಮಗುವಿನ ಬಾಂಧವ್ಯ ನನಗೆ ತುಂಬಾ ಅಟ್ರ್ಯಾಕ್ಟ್ ಮಾಡ್ತು. ಆಗಿನ ಕಾಲದ ಅಂಗಡಿಗಳು, ಮನೆತನಗಳು, ಆಟ ಪಾಠ, ವಿರಾಮ, ಸಂತೆ, ವ್ಯವಸಾಯ, ಜಾನುವಾರುಗಳ ಸಂತೆ, ಆಗಿನ ಕಾಲದ ಕ್ರೀಡೆಗಳು, ಪೋಸ್ಟ್ ಮ್ಯಾನ್ ಲೆಟರ್ ಕೊಡುವಂಥದ್ದು, ಬುಡುಬುಡಿಕೆ ಹೇಳೋದು, ಶಾಲೆ, ನಾಟಿ ವೈದ್ಯರ ಮನೆ, ಇನ್ನೂ ಹಲವಾರು ದೃಶ್ಯಗಳನ್ನು ನೋಡಿದ್ರೆ, ಅಷ್ಟು ಅದ್ಭುತವಾಗಿ ಸ್ಕಲ್ಪ್ಚರ್ ಮೂಲಕ ನೈಜವಾಗಿ ಇರೋದನ್ನು ನೋಡಿದ್ರೆ ಥೇಟ್ ಹಳ್ಳಿಗೆ ಹೋಗಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ.
ಚಿಕ್ಕಮಕ್ಕಳು ಅಂದ್ರೆ ನೋಡಕ್ಕೆ ಒಂದು ವೈಭೋಗ. ಮಂಡ್ಯದ ಹೆಸರು ಮಾಂಡವಿ ಋಷಿಯಿಂದ ಮೈಸೂರು ಸಮ್ಮರಲ್ಲಿ ಇಲ್ಲಿಗೆ ಮಕ್ಕಳು ಫ್ಯಾಮಿಲಿ ಜೊತೆ ವಿಸಿಟ್ ಕೊಡ್ಬೋದು. ಕುಡಿಯೋ ನೀರಿನ ವ್ಯವಸ್ಥೆ ಆ್ಯಂಡ್ ಶೌಚಾಲಯ ಕೂಡ ಇದೆ. ಪಾರ್ಕಿಂಗಲ್ಲಿ ಬಿಸಿಲು ಅನಿಸುತ್ತೆ, ಬಟ್ ಒಳಗಡೆ ಎಂಟ್ರಿ ಆದಮೇಲೆ ಬಿಸಿಲು ಗೊತ್ತಾಗಲ್ಲ. ಮರ ಗಿಡಗಳು ತುಂಬಾ ಇರೋದ್ರಿಂದ ಬಿಸಿಲು ಎಫೆಕ್ಟು ಅಷ್ಟೊಂದು ಗೊತ್ತಾಗಲ್ಲ. ನೆಕ್ಸ್ಟ್ ಇಲ್ಲಿ ಮಕ್ಕಳ ಪ್ಲೇ ಝೋನ್ ಕೂಡ ಇದೆ. ಕೆಲವೊಂದಕ್ಕೆ ಪೇ ಆ್ಯಂಡ್ ಪ್ಲೇ ಇದೆ, ಮತ್ತು ಫಿಶ್ ಸ್ಪಾ, ಮ್ಯಾಜಿಕ್ ಶೋ ಮತ್ತು ಮಡಿಕೆ ತಯಾರಿ ಮಾಡೋದು ಇದೆ. ಇದಕ್ಕೆ ಚಾರ್ಜು 90 ರೂಪೀಸ್ ಚಾರ್ಜ್ ಮಾಡಿದ್ರು. ಆ ಮಡಿಕೆನೇ ನಾವೇ ಮನೆಗೆ ತೊಗೊಂಡೋಗ್ಬೋದು. ರಂಗೋಲಿ ಕಿಚನ್ ಇದೆ. ಸುತ್ತಾಡಿಕೊಂಡು ಬಂದಾಗ ಲಾಸ್ಟಲ್ಲಿ ಈ ಕಿಚನ್ ಸಿಗುತ್ತೆ. ಇಲ್ಲಿ ನಾರ್ತ್ ಇಂಡಿಯನ್ ಫುಡ್ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ತುಂಬಾ ಚೆನ್ನಾಗಿದೆ.
ಹಾಗೆ ಈ ಹಳ್ಳಿ ಅಂಗಡಿಯಲ್ಲಿ ಸಾಂಸ್ಕೃತಿಕ ಕಲಾಕೃತಿ ವಸ್ತುಗಳು ಇದೆ. ಇಲ್ಲಿ ನನ್ನ ಮಗನಿಗೆ ಸ್ವಲ್ಪ ಟಾಯ್ಸ್ನ ಪರ್ಚೇಸ್ ಮಾಡಿಕೊಂಡು ಪಕ್ಕದಲ್ಲೇ ನೀಲಗಿರಿ ಆರಮ್ಮ ಅವರ ನೀಲಗಿರಿ ತೈಲನ ತಗೊಂಡ್ವಿ. ನೀಲಗಿರಿ ಎಣ್ಣೆ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ತಲೆನೋವು, ನೆಗಡಿ, ಶೀತ, ಕೋಲ್ಡು, ಕಾಫು ಇದಕ್ಕೆಲ್ಲ ಭಾಳ ಉಪಯೋಗ ಇರುತ್ತೆ. ಮತ್ತು ಸ್ನಾನ ಮಾಡುವಾಗ ಕೂಡ ಒಂದು ಡ್ರಾಪ್ ಹಾಕಿ ಸ್ನಾನ ಮಾಡ್ಬೋದು. ಇದು ಜಾಯಿಂಟ್ ಪೇನ್ಗೆ ಅದು ಬೇರೆ ಬೇಕು. ಇದು ಯಾವುದೇ ರೀತಿ ಮಂಡಿ ನೋವು, ಸೊಂಟ ನೋವು, ಮದರ್ ಪೈನು, ಎಸ್ಪೆಷಲಿ ಮೈಗ್ರೇನ್ ಕೂಡ ತುಂಬ ಚೆನ್ನಾಗಿ